ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನೋಡ್ರಿ ಇವತ್ತೊಂದು ಲಂಚ್ ಬಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಆರೋಗ್ಯಕರವಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕಿಂದ ನಮಗೆ ಒಂದು ಒಳ್ಳೆ ವಿಡಿಯೋಗಳನ್ನು ಮಾಡೋದಕ್ಕೆ ಸ್ಕೋಪ್ ಕೊಟ್ಟಂಗೆ ಆಗುತ್ತೆ. ಹಾಗಾದರೆ ನೋಡಿರಿ ಹೇಗೆ ಮಾಡೋದು ಅಂತ ಹೇಳಿ. ಇಲ್ಲಿ ನಾನು ಲಂಚ್ ಬಾಕ್ಸಿಗೋಸ್ಕರ ಎಲ್ಲ ತರಕಾರಿಗಳನ್ನ ಕಟ್ ಮಾಡಿದ್ದೀನಿ. ಇಲ್ಲಿ ಡ್ರೈ ಮಸಾಲ ಸಹಿತ ಬಳಸ್ತಾ ಇದ್ದೀನಿ ನೋಡಿರಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಇಲ್ಲಿ ನೋಡಿ, ತರಕಾರಿಗಳು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತದೆ. ಎಲ್ಲ ತರಕಾರಿಗಳನ್ನು ನಾವು ಬಳಸೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೋ ಅಷ್ಟೇ ತಿನ್ನೋ ಕೂಡ ರುಚಿಯಾಗಿರುತ್ತೆ. ಒಂದು ಸಾರಿ ಅದನ್ನು ಇದನ್ನು ಟ್ರೈ ಮಾಡಲೇಬೇಕು ನೋಡಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ, ಆವಾಗ ರೆಸಿಪಿ ಹೇಗೆ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ಕಿಪ್ ಮಾಡಿ ನೋಡಿದ್ರೆ ರೆಸಿಪಿ ಚೆನ್ನಾಗಿ ಗೊತ್ತಾಗೋದಿಲ್ಲ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ತರಕಾರಿ ನಾನು ಏನೇನು ಬಳಸ್ತಾ ಇದ್ದೀನಿ ಅಂತೇಳಿ. ನಿಮ್ಮ ಮನೇಲಿ ಏನು ತರಕಾರಿ ಇದೀನಿ ಅದನ್ನು ನೀವು ಹಾಕ್ಬೋದು. ಇಲ್ಲಿ ನಾನು ಕ್ಯಾಬೇಜ್ ತೊಗೊಂಡಿದ್ದೀನಿ, ಕ್ಯಾರೆಟು, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಕರಿಬೇವು. ಇಲ್ಲಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ನಾನು ಇವತ್ತು ಮೆಂತ್ಯ ಸೊಪ್ಪಿನ ರೈಸ್ ಬಾತನ್ನು ಮಾಡ್ತಾಯಿದ್ದೀನಿ ತರಕಾರಿ ಯೂಸ್ ಮಾಡಿ. ಮತ್ತು ಡ್ರೈ ಮಸಾಲ ತೊಗೊಂಡಿದ್ದೀನಿ, ಕಾಲಿಫ್ಲವರು, ಆಲೂಗೆಡ್ಡೆ ಇಷ್ಟನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನಿಮಗೆ ಯಾವುದು ಅವೈಲೇಬಲ್ ಇದೆ ತರಕಾರಿ ಅದನ್ನು ನೀವು ಬಳಸ್ಬೋದು. ಇಲ್ಲಿ ನೋಡಿ, ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು 2-3 ಗಡ್ಡೆ ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಈ ಥರ ನೈಸಾಗಿ ಗ್ರೈಂಡ್ ಮಾಡಿಕೊಡ್ರಿ. ಫ್ರೆಶ್ಶಾಗಿ ಮಾಡಿಕೊಡ್ರಿ, ಆವಾಗ ಅದು ಪೇಸ್ಟ್ ಚೆನ್ನಾಗಿ ಬರುತ್ತೆ, ಘಮ ತುಂಬ ಚೆನ್ನಾಗಿ ಬರುತ್ತೆ, ರೈಸ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ನೆಕ್ಸ್ಟ್ ನೋಡಿರಿ, ಇಲ್ಲಿ ಒಂದು ಕುಕ್ಕರ್ನ ಬಿಸಿ ಮಾಡಿದ್ದೀನಿ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಈಗ ಇದಕ್ಕೆ ನಾನು ತೋರಿಸಿದಂತೆ ಎಲ್ಲ ಹೋಲ್ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ನೋಡಿರಿ. ಇದಕ್ಕೆ 1 ಸ್ಪೂನಷ್ಟು ಶಾಜೀರ, 1-3 ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ಇದು ಇವಾಗ ಎಣ್ಣೆಲಿ ಚೆನ್ನಾಗಿ ಫ್ಲೇವರು ಬಿಟ್ಕೊಳ್ರಿ. ಚೆನ್ನಾಗಿ ಅದು ಫ್ಲೇವರ್ ಬಿಟ್ಕೊಂಡ್ರೆ ರೈಸಿಗೆ ಒಳ್ಳೆ ರುಚಿ ಕೊಡುತ್ತೆ. ಈಗ ಇದಕ್ಕೆ ಎಲ್ಲ ತರಕಾರಿಗಳನ್ನು ಆ್ಯಡ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾನೇನು ತೋರಿಸಿದ್ನಲ್ಲ, ಕರಿಬೇವು ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ ಇಷ್ಟನ್ನೇ ಹಾಕ್ತಾಯಿದ್ದೀನಿ. ಎಲ್ಲ ಸಡನ್ನಾಗಿ ಎಲ್ಲ ಹಾಕಕ್ಕೆ ಹೋಗಬೇಡಿ ತರಕಾರಿನ. ಫಸ್ಟು ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಮಾತ್ರ ಒಗ್ಗರಣೆಯಲ್ಲಿ ರೆಡಿ ಮಾಡಿಕೊಡ್ರಿ. ಯಾಕಂದರೆ ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಅದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಆವಾಗ ರೈಸಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಉಳ್ಳಾಗಡ್ಡಿ ಹಸಿ ಇರುವಾಗಾದರೆ ಹಾಕಿದ್ರೆ ರೈಸಿಗೆ ರುಚಿ ಬರೋದಿಲ್ಲ. ಈಗ ನೋಡಿ, 1-2 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡೋಕ್ಕೆ ಬಿಡೋಣ. ನೋಡಿರಿ, ಈ ಥರ ಆಗಬೇಕು. ಪೂರ್ತಿ ಕಲರ್ ಚೇಂಜ್ ಆಗಿ ಈ ಥರ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಡ್ರಿ. ಇವಾಗ ಮಿಕ್ಕಿದ ತರಕಾರಿ ಎಲ್ಲ ಹಾಕಿರಿ. ಇಲ್ಲಿ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಮೆಂತ್ಯ ನೋಡಿರಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಆಮೇಲೆ ಬ್ರೈನ್ಗೂ ಒಳ್ಳೆಯದು ನೋಡಿ, ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ಆಮೇಲೆ ಬ್ಲಡ್ಡನ್ನು ಪ್ಯೂರಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಎಲ್ಲ ತರಕಾರಿಗಳನ್ನು ನಾನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ನಿಮಗೆ ಮೆಂತ್ಯ ಸೊಪ್ಪು ಅವೈಲೇಬಲ್ ಇಲ್ಲ ಅಂದರೆ ಇದರಲ್ಲಿ ಪಾಲಕ್ ಸೊಪ್ಪು ಬಳಸ್ಬೋದು ಅಥವಾ ಪುದೀನ ಸೊಪ್ಪನ್ನು ಬಳಸ್ಬೋದು. ನಾನಿಲ್ಲಿ ಮೆಂತ್ಯ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು 1-2 ನಿಮಿಷ ಫ್ರೈ ಮಾಡಿಕೊಡ್ರಿ. ಎಣ್ಣೆಯಲ್ಲಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಎಲ್ಲ ತರಕಾರಿಗಳು ಚೆನ್ನಾಗಿ ಫ್ರೈ ಆಗಲಿ. ನಾವು ನೋಡಿರಿ, ಉಳ್ಳಾಗಡ್ಡಿನ ಆ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ರೈಸ್ ಏನಾದರೂ ಮಿಕ್ಕಿದ್ರೆ ಕೆಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ಈಗ 1-2 ನಿಮಿಷ ಇದು ಸರಿಯಾಗಿ ಫ್ರೈ ಆಗಲಿ. ಇದಕ್ಕೆ ನಾನು ಗ್ರೈಂಡ್ ಮಾಡಿ ತೊಗೊಂಬಂದಂಥ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಸಹಿತ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ತರಕಾರಿ ಜೊತೆ ಚೆನ್ನಾಗಿ ಫ್ರೈ ಆಗಲಿ. ಆವಾಗ ಅದು ಎಲ್ಲ ಹಸಿ ವಾಸನೆ ಬಿಟ್ಕೊಂಡ್ರೆ ರೈಸು ತುಂಬ ಚೆನ್ನಾಗಿ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ 1-2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ತರಕಾರಿಲಿ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಿಕ್ಸ್ ಆಗಬೇಕು. ಈಗ ನೋಡಿರಿ, ಮತ್ತೆ 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಖಾರಕ್ಕೆ ತಕ್ಕಷ್ಟು ನಾನು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೀವು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿರಿ. ನಾನಿಲ್ಲಿ 2 ಸ್ಪೂನಷ್ಟು ಖಾರನ ಹಾಕ್ತಾಯಿದ್ದೀನಿ. ಮತ್ತು 1 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಹಾಕಿ ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಇದನ್ನು ಸಹಿತ ನಾವು ಈ ಒಗ್ಗರಣೆಯಲ್ಲಿ ಖಾರದ ಪುಡಿ ಹಾಕೋದ್ರಿಂದ ನೋಡಿರಿ ಕಲರ್ ಚೆನ್ನಾಗಿ ಬರುತ್ತೆ. ರೈಸಿಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ನಾವು ಫುಡ್ ಕಲರ್ ಯೂಸ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ ನೋಡಿರಿ. ಇದಕ್ಕೆ ಇಲ್ಲಿ ನೋಡಿರಿ 1 ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಮಸಾಲ ಬಳಸ್ತಾಯಿದ್ದೀನಿ. ನಿಮಗೆ ಧನಿಯಾ ಪುಡಿ ಇಲ್ಲ ಅಂದರೆ ನೀವು ಗರಂ ಮಸಾಲ ಒಂದೇ ಹಾಕ್ಬೋದು.
ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ನೋಡಿರಿ, ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಲೋ ಫ್ಲೇಮಲ್ಲಿ ಮತ್ತೆ 1-2 ನಿಮಿಷ ಮಸಾಲೆ ಜೊತೆ ತರಕಾರಿಗಳು ಫ್ರೈ ಆಗಬೇಕು. ಆದಮೇಲೆ ನೋಡಿರಿ, ರೈಸಿಗೆ ಬೇಕಾದಷ್ಟು ನೀರನ್ನು ಹಾಕಿರಿ. ನಾನಿಲ್ಲಿ 1 ಗ್ಲಾಸ್ ರೈಸಿಂದ ಮಾಡ್ತಾಯಿದ್ದೀನಿ, 2 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಕರೆಕ್ಟಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಹಾಕಿ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿರಿ. ಈಗ ಇದು ಸ್ವಲ್ಪ ಕುದಿ ಬರಲಿ. ಇಲ್ಲಿ ರೈಸನ್ನು ನಾನು ವಾಶ್ ಮಾಡಿ ತೊಗೊಂಡು ಬಂದಿದ್ದೀನಿ. ನೋಡಿರಿ, ಇಲ್ಲಿ ಜೀರಾ ರೈಸನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವುದು ಅವೈಲೇಬಲ್ ಇದೆಯೋ ಅದನ್ನೇ ಹಾಕಿರಿ. ನೀವು ಇದನ್ನು ಸ್ಟೋರ್ ಅಕ್ಕಿಲಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ, ಯಾವ ಬಾಸ್ಮತಿ ರೈಸಲ್ಲೇ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನೀವು ಯಾವ ತಿಂತೀರೋ ಆ ರೈಸಲ್ಲಿ ಮಾಡಿಕೊಡ್ರಿ, ತುಂಬ ಚೆನ್ನಾಗಿರುತ್ತೆ. ಈಗ 1 ಗ್ಲಾಸ್ ಅಕ್ಕಿನ ತೊಳೆದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಹಾಕಿ ನೀರಂತೂ ಪರ್ಫೆಕ್ಟ್ ಆಗಿದೆ. ನೋಡಿರಿ, ನಾನಿಲ್ಲಿ 1:2 ಹಾಕ್ತೀನಿ. ತುಂಬ ಹಳೆಯದಾದಂಥ ಅಕ್ಕಿ ಇದ್ದರೆ ಮಾತ್ರ 1 ಗ್ಲಾಸಿಗೆ 3 ಗ್ಲಾಸ್ ನೀರನ್ನು ಹಾಕಬೇಕು. ಯಾಕಂದರೆ ಹಳೆ ಅಕ್ಕಿ ಜಾಸ್ತಿ ನೀರು ಹಿಡಿಯುತ್ತೆ, ಹೊಸ ಅಕ್ಕಿ ಇದ್ದರೆ ಕಡಿಮೆ ನೀರು ಹಿಡಿಯುತ್ತೆ, ಮಿಜ್ಜೆ ಆಗಿಬಿಡುತ್ತೆ ಅನ್ನ. ಅಂದರೆ ಮುದ್ದೆ ಮುದ್ದೆ ಥರ ಆಗಬಾರ್ದು ಅಂದರೆ 1:2 ಹಾಕಿರಿ. ಈಗ ನೋಡಿರಿ, ಇದನ್ನು ನಾನಿಲ್ಲಿ 3 ವಿಸಿಲ್ ಹಾಕ್ಸಿದೆ. 3 ವಿಸಿಲ್ ಆದಮೇಲೆ ರೈಸ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಸ್ವಲ್ಪ ನೋಡಿರಿ, ಇಲ್ಲಿ ನಿಮಗೆ ಇದೊಂದು ಟಿಪ್ಸ್ ಏನಂದರೆ, ಕುಕ್ಕರ್ ತುಂಬ ಏನಾದರೂ ಬಿಸಿಯಾಗಿದ್ದರೆ ಕೈಯಿಂದ ವಿಸಿಲನ್ನು ಎತ್ತಕ್ಕೆ ಹೋಗಬೇಡಿ. ಈ ಥರ ಒಂದು ಸೌಟ್ ಇರುತ್ತಲ್ವ, ಸೌಟನ್ನು ಈ ಥರ ಅದಕ್ಕೆ ಹಾಕಿಬಿಟ್ಬಿಟ್ರೆ ಎಲ್ಲ ಹವೆ ಹೋದ್ಮೇಲೆ ನೋಡಿರಿ, ಚೆನ್ನಾಗಿ ಹವೆ ಹೋದ್ಮೇಲೆ ಈ ಥರ ರೈಸ್ ಬಂದಿರುತ್ತೆ. ವಾವ್, ನೋಡಿರಿ, ಕಲರ್ ಕೂಡ ಸೂಪರಾಗಿದೆ, ರುಚಿ ಕೂಡ ಹಾಗೆ ಇದೆ. ನೋಡೋಕ್ಕೆ ಇಷ್ಟ ನೋಡಿರಿ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ ಆಗಿದೆ. ರುಚಿ ಕೂಡ ಹಾಗೆ ಇರುತ್ತೆ, ಯಾಕಂದರೆ ನಾವು ಹಾಕಿರೋ ಮೆಂತ್ಯ ಸೊಪ್ಪಾಗಿರ್ಬೋದು, ಎಲ್ಲ ತರಕಾರಿಗಳ ಘಮ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಮಕ್ಕಳು ಸಾಮಾನ್ಯವಾಗಿ ತರಕಾರಿಗಳನ್ನು ಅಷ್ಟು ಚೆನ್ನಾಗಿ ಹಸಿಯಾಗಿ ತಿನ್ನಂದ್ರೆ ತಿನ್ನಲ್ಲ. ಈ ಥರ ನಾವು ರೈಸ್ ಜೊತೆ ಆಗಿರ್ಬೋದು, ನಾವು ಮಾಡುವಂಥ ಅಡುಗೆಗಳಲ್ಲಿ ಬಳಸ್ತಾ ಹೋದರೆ ಅವ್ರಿಗೂ ಎಲ್ಲ ಪ್ರೋಟೀನ್ ವಿಟಮಿನ್ಸು ಸಿಕ್ಕಂಗಾಗುತ್ತೆ, ಆಮೇಲೆ ತರಕಾರಿನೂ ತಿಂದಂಗಾಗುತ್ತೆ. ಈ ಥರ ಒಂದ್ಸರಿ ಲಂಚ್ ಬಾಕ್ಸನ್ನು ನೀವು ಟ್ರೈ ಮಾಡಿ ನೋಡಿರಿ, ಹೇಗಿತ್ತು ಅಂತ ತಿಳಿಸಿ. ಇಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿಯಾಗಿ. ಸ್ವಲ್ಪ ಮಿಕ್ಸ್ ಮಾಡಿರಿ, ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಸರ್ವ್ ಮಾಡಿ ನೋಡಿರಿ. ಎಲ್ಲರೂ ಹೊಗಳ್ತಾರೆ ಮನೇಲಿ. ಸಿಂಪಲ್ ಆಗಿರುವಂಥ ನಮ್ಮ ಮನೇಲಿ ಏನಿರುತ್ತೋ ಅದನ್ನು ಹಾಕಿ ನಾವು ಅಡುಗೆನ ಮಾಡಬೇಕು, ಅದರಲ್ಲೇ ಒಂದು ಒಳ್ಳೆ ರುಚಿ ಇರುತ್ತೆ ನೋಡಿ. ಈಗ ನಾನು ಇದನ್ನು ಸರ್ವ್ ಮಾಡ್ತೇನೆ. ಇದನ್ನು ತಿನ್ನೋಕ್ಕೆ ನಾನು ಯಾವ ರಾಯ್ತಾನೂ ಮಾಡಿಲ್ಲ, ಏನಿಲ್ಲ, ಇದಷ್ಟೇ. ಅಂದರೆ ಎಲ್ಲ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಹದವಾಗಿ ಹಾಕಿದರೆ ನೋಡಿರಿ, ಏನು ಹಾಕುವಂಥ ಅವಶ್ಯಕತೆ ಇಲ್ಲ, ಹಾಗೇ ನಾವು ಇದನ್ನು ತಿನ್ಬೋದು ನೋಡಿ. ಹಾಗಾದರೆ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ವಾವ್, ಸೂಪರಾಗಿ ಬಂದಿದೆ. ಇದೇ ರೀತಿ ಮಾಡ್ಕೊಂಡು ತಿಂದು ನೋಡಿರಿ, ಟ್ರೈ ಮಾಡಿರಿ, ಹೇಗೆ ಬಂತು ಅಂತ ಹೇಳಿ ತಿಳಿಸಿ. ಹಾಗೆ ನಾನು ಹೇಳ್ದಂಗೆ ನಾನು ಮಾಡೋ ಅಡುಗೆ ರೆಸಿಪಿಗಳು, ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ಸ್ ಮಾಡಿರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕಿಂದ ನಮಗೆ ಒಂದು ಒಳ್ಳೆ ಸ್ಕೋಪ್ ಸಿಕ್ಕಂಗಾಗುತ್ತೆ. ಹಾಗಾದರೆ ವಿಡಿಯೋನ ಎಲ್ಲರ ಜೊತೆನೂ ಶೇರ್ ಮಾಡಿಕೊಡ್ರಿ. ಈಗ ನೋಡಿರಿ, ಸ್ವಲ್ಪ ಬಿಸಿ ತಣ್ಣಗಾಗಿದೆ, ಟೇಸ್ಟ್ ಮಾಡೋಣ ಹೇಗೆ ಬಂತು ಅಂತ ತೋರಿಸ್ತೀನಿ. ಅಂದರೆ ರೈಸ್ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ, ಆಮೇಲೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿ ಬಂದಿದೆ. ನಾವೆಲ್ಲ ಹೊರಗಡೆ ಫ್ರೈಡ್ ರೈಸು ಅದೆಲ್ಲ ತಿಂತಾ ಇರ್ತೀವಿ, ನೋಡಿರಿ ಈ ಥರ ಮನೆಯಲ್ಲೇ ಹಾಕಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಆಮೇಲೆ ಮಕ್ಕಳು ಕೂಡ ಎಲ್ಲ ವಿಟಮಿನ್ಸ್ ಎಲ್ಲ ಸಿಕ್ಕಂಗಾಗುತ್ತೆ, ಎಲ್ಲ ತರಕಾರಿಗಳನ್ನು ತಿಂದಂಗಾಗುತ್ತೆ. ಇದು ಯಾವ ಟೇಸ್ಟ್ ಕೊಡ್ತಾ ಇದೆ ಅಂದರೆ, ನಾವೀಗ ಹೊರಗಡೆ ಗೋಬಿ ರೈಸ್ ಅದೆಲ್ಲ ತಿಂತೀವಿ ನೋಡಿರಿ, ಅದೇ ರುಚಿ ಇದು ಕೊಡ್ತಾ ಇದೆ ನೋಡಿರಿ. ನಾವೆಲ್ಲದನ್ನು ಮೆಂತ್ಯ ಸೊಪ್ಪಾಗಿರ್ಬೋದು ಎಲ್ಲದೂ ಹಾಕಿರೋದ್ರಿಂದ ಅದ್ರ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗಾದರೆ ಒಂದು ಸಾರಿ ಆದರೂ ನೀವು ಇದನ್ನು ಟ್ರೈ ಮಾಡಲೇಬೇಕು, ಅಷ್ಟೊಂದು ಟೇಸ್ಟಿಯಾಗಿ ಬಂದಿದೆ ನೋಡಿರಿ. ಹಾಗಾದರೆ ಎಲ್ಲರ ಜೊತೆ ಶೇರ್ ಮಾಡಿಕೊಳ್ರಿ. ನೋಡಿರಿ, ಎಷ್ಟು ಉದುರಾಗಿ ಕಾಣಿಸ್ತಾ ಇದೆ, ರೈಸ್ ಪರ್ಫೆಕ್ಟಾಗಿ ಬಂದಿದೆ ನೋಡಿರಿ, ಸ್ವಲ್ಪ ಕೂಡ ಮುದ್ದೆ ಆಗಿಲ್ಲ ನೋಡಿರಿ. ಹಾಗಾದರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.